Namaste. Subject Basic Electronics Engineering. Module Digital Electronics Fundamentals. Article number 7.9 Implementation of Boolean function using logic gates. Sub article number 7.9.2 Implementation of POS Boolean expression. POS means ಪ್ರಾಡಕ್ಟ್ ಆಫ್ ಸಮ್. ಇಲ್ಲಿ ನೋಡಿ, ಇದು ಒಂದು ತ್ರೀ ಫಂಕ್ಷನ್ಸ್ ಇದೆ ಇದರಲ್ಲಿ. ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್, ಥರ್ಡ್ ಫಂಕ್ಷನ್. ಇಲ್ಲಿ ಏನಾಗ್ತಾ ಇದೆ, ಇದು ಪ್ರಾಡಕ್ಟ್ ಆಗ್ತಾ ಇದೆ. 3 ಪ್ರಾಡಕ್ಟ್ ಇದೆ, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಪ್ರಾಡಕ್ಟ್ ಆಫ್, ಇನ್ಸೈಡ್ ದಿ ಪ್ರಾಡಕ್ಟಲ್ಲಿ ಸಮ್ ಇದೆ. ಓಕೆ, ಸೊ ಪ್ರಾಡಕ್ಟ್ ಆಫ್ ಸಮ್ ಇದು. ಕನ್ಸಿಡರ್ ದಿ ಬೂಲಿಯನ್ ಎಕ್ಸ್ಪ್ರೆಷನ್ ಎಫ್ ಈಕ್ವಲ್ ಟು ಎ ಪ್ಲಸ್ ಬಿ into b bar plus c into c bar plus d plus e. Function f equal to a plus b into b bar plus c into c bar plus d plus e. In this expression we have 3 sum terms with 2 literals in 2 terms and 3 literals in 1 term. ಈ ಎಕ್ಸ್ಪ್ರೆಷನ್ಸಲ್ಲಿ 3 ಸಮ್ ಟರ್ಮ್ಸ್ ಇದೆ. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮಲ್ಲಿ 3 ಸಮ್ ಟರ್ಮ್ಸ್ ಇರೋದು. ಇಲ್ಲೊಂದು ಇದೆ ವಿತ್ 2 ಲಿಟ್ರಲ್ಸ್. ಸೊ ವಿತ್ 2 ಲಿಟ್ರಲ್ಸ್ ಇನ್ 2 ಟರ್ಮ್ಸ್. ಸೊ 2 ಲಿಟ್ರಲ್ಸ್ ಅಂದರೆ ಎ ಬಿ, ಬಿ ಬಾರ್ ಸಿ. ಇಲ್ಲಿ ಎ ಬಿ, ಬಿ ಸಿ. ಇಲ್ಲಿ ಏನಾಗಿದೆ, 2 ಲಿಟ್ರಲ್ಸ್ ಇದೆ ಇನ್ 2 ಟರ್ಮ್ಸಲ್ಲಿ. ಆ್ಯಂಡ್ 3 ಲಿಟ್ರಲ್ಸ್ ಸಿ ಡಿ ಇ ಇದೆಯಲ್ಲ, ಅದು 1 ಟರ್ಮಲ್ಲಿ. ಅಂದರೆ ಈ ಎಕ್ಸ್ಪ್ರೆಷನ್ಸಲ್ಲಿ ದೇರ್ ಆರ್ 3 ಟರ್ಮ್ಸ್ ಇದೆ, ಗೊತ್ತಾಯ್ತಲ್ಲ. 3 ಸಮ್ ಟರ್ಮ್ಸು ಅಂದರೆ 3 ಟರ್ಮ್ಸಲ್ಲೂ ಸಮ್ ಇನ್ಕ್ಲೂಡ್ ಆಗಿದೆ. 2 ಟರ್ಮ್ಸಲ್ಲಿ ಏನಾಗಿದೆ ಅಂದರೆ 2 ಲಿಟ್ರಲ್ಸ್ ಇನ್ 2 ಟರ್ಮ್ಸ್. ಈ 2 ಟರ್ಮಲ್ಲಿ 2 ಲಿಟ್ರಲ್ಸ್ ಇದೆ. ಲಿಟ್ರಲ್ಸ್ ಅಂದರೆ ಲೆಟರ್ಸ್ಗಳು, ಎ ಬಿ, ಬಿ ಬಾರ್ ಸಿ ಅಂತ. ಎ ಬಿ 1 ಲಿಟ್ರಲ್ ಆಯ್ತಲ್ವ, ಅಂದರೆ ಎ 1 ಲಿಟ್ರಲ್ಲು, ಬಿ 1 ಲಿಟ್ರಲ್ಲು. ಇದು 1 ಟರ್ಮಲ್ಲಿ. ಅನದರ್ ಟರ್ಮಲ್ಲಿ ಬಿ ಬಾರ್ 1 ಲಿಟ್ರಲ್ಲು, ಸಿ 1 ಲಿಟ್ರಲ್ಲು. ಇಲ್ಲಿ 2 ಲಿಟ್ರಲ್ ಆಯಿತು. ಅಂದರೆ ಇದೊಂದು ಟರ್ಮು, ಇದೊಂದು ಟರ್ಮಲ್ಲಿ ಈಚ್ ಟರ್ಮಲ್ಲೂ 2 ಲಿಟ್ರಲ್ಸ್ ಇದೆ. ನೆಕ್ಸ್ಟ್ ಲಾಸ್ಟಲ್ಲಿ ಥರ್ಡ್ ಟರ್ಮ್ ಇದೆಯಲ್ಲ, ಥರ್ಡ್ ಟರ್ಮಲ್ಲಿ 3 ಲಿಟ್ರಲ್ಸ್ ಆರ್ ದೇರ್. ಸಿ ಬಾರ್, ಡಿ ಆ್ಯಂಡ್ ಇ 3 ಲಿಟ್ರಲ್ಸ್ ಇದೆ ಲಾಸ್ಟ್ ಥರ್ಡ್ ಟರ್ಮಲ್ಲಿ. ವಿ ಕ್ಯಾನ್ ಇಂಪ್ಲಿಮೆಂಟ್ ದೀಸ್ ಸಮ್ ಟರ್ಮ್ಸ್ ಬೈ ಯೂಸಿಂಗ್ 2 ಇನ್ಪುಟ್ ಆರ್ ಗೇಟ್ಸ್. ಅಲ್ಲಿಗೆ ನಾವು ಏನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇದು 2 ಟರ್ಮ್ಸ್ ಅಂದರೆ ಎ ಮತ್ತು ಬಿ 2 ಲಿಟ್ರಲ್ಸ್ ಇದೆ ಅಲ್ವಾ. ಹಾಗಾಗಿ 2 ಇನ್ಪುಟ್ ಆರ್ ಗೇಟ್ ಇಲ್ಲೊಂದು, ಇಲ್ಲಿ ಕೂಡ ಬಿ ಮತ್ತು ಸಿ ಇದು ಕೂಡ 2 ಲಿಟ್ರಲ್ಸ್ ಇದೆ. ಇಲ್ಲೊಂದು ಆರ್ ಗೇಟ್. ಆರ್ ಗೇಟ್ ಅಂದರೆ ಪ್ಲಸ್ ಇದ್ದರೆ ಆರ್ ಗೇಟ್. ನೆಕ್ಸ್ಟ್ ಇಲ್ಲಿ ಸಿ ಡಿ ಇ ಇದೆ. ಇದು 3 ಇನ್ಪುಟ್ ಆರ್ ಗೇಟ್. ಅಂದರೆ 2 ಇನ್ಪುಟ್ ಆರ್ ಗೇಟ್ 2 ಬೇಕಾಗತ್ತೆ. 2 ಇನ್ಪುಟ್ ಆರ್ ಗೇಟ್ ಮತ್ತು ಇಲ್ಲಿ 3 ಇನ್ಪುಟ್ ಆರ್ ಗೇಟ್ ಬೇಕು. ಆ್ಯಸ್ ಶೋನ್ ಇನ್ ಫಿಗರ್. ಓಕೆ, ಇಲ್ಲಿ ಈ ಫಿಗರ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ 2 ಇನ್ಪುಟ್ ಆರ್ ಗೇಟ್ ಅಂದರೆ ಎ ಬಿ 1 ಇನ್ಪುಟ್ಟು, ಇನ್ನೊಂದು ಬಿ ಬಾರ್. ಇಲ್ಲಿ ಬಿ ಇದೆ, ಸೊ ದಿಸ್ ಈಸ್ ಬಿ ಬಾರ್. ಇದು ಸಿ. ಇದು ಆರ್ ಗೇಟ್. ದಿಸ್ ಈಸ್ ಫಾರ್ ಆರ್ ಗೇಟ್. ಓಕೆ, ದಿಸ್ ಈಸ್ ಆಲ್ಸೋ ಆರ್ ಗೇಟ್. ದಿಸ್ ಒನ್ ಈಸ್ ಆಲ್ಸೋ ಆರ್ ಗೇಟ್, ಓ ಆರ್ ಗೇಟ್. ಇದು ಆ್ಯಂಡ್ ಗೇಟ್. ಓಕೆ, ಎಷ್ಟು ಆರ್ ಗೇಟ್ಸ್ ಆಯಿತು ಅಂದರೆ 2 ಇನ್ಪುಟ್ ಆರ್ ಗೇಟದು. 2 ಇನ್ಪುಟ್ ಅಂದರೆ ಇನ್ಪುಟ್ 2 ಪಿನ್ ಇರೋದು, 2 ಪಿನ್ಸ್ ಇರೋ ಅಂದರೆ 2 ಇನ್ಪುಟ್ ಆರ್ ಗೇಟದು 2 ಬೇಕಾಗತ್ತೆ. ಇಲ್ಲೊಂದು ಆರ್ ಗೇಟ್ ಇದೆ, ಅದು 3 ಇನ್ಪುಟ್ ಆರ್ ಗೇಟ್ ಇರೋ ಅಂಥ ಆರ್ ಗೇಟ್ ತೊಗೋಬೇಕು. ಆರ್ ಗೇಟ್ದು ಐ ಸಿ ತೊಗೋಬೇಕಾಗತ್ತೆ. ಅಂದರೆ ಆರ್ ಗೇಟಲ್ಲಿ 2 ಇನ್ಪುಟ್ ಆರ್ ಗೇಟ್ ಇರೋವಂಥ ಐ ಸಿ 2, ಇನ್ನು ಒಂದು ಐ ಸಿ ಆರ್ ಗೇಟ್ ಅದು, ಆದರೆ ಅದರದ್ದು 3 ಇನ್ಪುಟ್ ಆಗಿರಬೇಕು, ಗೊತ್ತಾಯ್ತಲ್ಲ. ಒಂದು
ಆ್ಯಂಡ್ ಗೇಟ್ ತೊಗೋಬೇಕು. ಆ ಆ್ಯಂಡ್ ಗೇಟು 3 ಇನ್ಪುಟ್ ಆ್ಯಂಡ್ ಗೇಟ್ ಆಗಿರಬೇಕು. Expression tells that these product terms should be ANDed to get the output F. ಈ ಆರ್ ಗೇಟ್ ಇದೆಯಲ್ಲ, ಆರ್ ಗೇಟ್ದೆಲ್ಲವೂ ಕೂಡ ಅದು ಆ್ಯಂಡ್ ಗೇಟ್ದು ಇನ್ಪುಟ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಎಕ್ಸ್ಪ್ರೆಷನ್ ಟೆಲ್ಸ್ ದಟ್ ದೀಸ್ ಪ್ರಾಡಕ್ಟ್ ಟರ್ಮ್ಸ್ ಶುಡ್ ಬಿ ಆ್ಯಂಡೆಡ್. ಇದು ಪ್ರಾಡಕ್ಟ್ ಆಗುತ್ತೆ. ಎ ಪ್ಲಸ್ ಬಿ, ಬಿ ಬಾರ್ ಪ್ಲಸ್ ಸಿ, ಸಿ ಬಾರ್ ಪ್ಲಸ್ ಡಿ ಪ್ಲಸ್ ಇ ಇದೆಯಲ್ಲ, ಇದರದ್ದು ಪ್ರಾಡಕ್ಟ್ ಟರ್ಮ್ ಎಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 3 ಇನ್ಪುಟ್ ಆ್ಯಂಡ್ ಗೇಟಿಗೆ ಕನೆಕ್ಟ್ ಮಾಡ್ತೇವೆ. ಆಗ ನಮಗೆ ಔಟ್ಪುಟ್ ಸಿಗುತ್ತೆ, ಪ್ರಾಡಕ್ಟ್ ಆಫ್ ಸಮ್ ಸಿಗತ್ತೆ. ಇದು ಪ್ರಾಡಕ್ಟ್ ಆಫ್ ಸಮ್. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಲಿಟ್ರಲ್ಸ್ ಆರ್ ಕಾಂಪ್ಲಿಮೆಂಟೆಡ್ ಯೂಸಿಂಗ್ ನಾಟ್ ಗೇಟ್ಸ್. ಸೊ ಲಿಟ್ರಲ್ಸ್ ಆರ್ ಕಾಂಪ್ಲಿಮೆಂಟೆಡ್ ಯೂಸಿಂಗ್ ನಾಟ್ ಗೇಟ್ಸ್. ಸೊ ಇಲ್ಲೊಂದು ನಾಟ್ ಗೇಟು, ಇಲ್ಲೊಂದು ನಾಟ್ ಗೇಟು. ಸೊ ಇದು ಎ ಪ್ಲಸ್ ಬಿ. ಸೊ ಇದು 2 ಇನ್ಪುಟ್ ಆರ್ ಗೇಟಲ್ಲಿ ಎ ಆ್ಯಂಡ್ ಬಿ ಆರ್ ಇನ್ಪುಟ್ಟು. ಔಟ್ಪುಟ್ 1 ಪಿನ್ನನ್ನು ಆ್ಯಂಡ್ ಗೇಟ್ ಆಫ್ 1 ಪಿನ್ಗೆ ಕನೆಕ್ಟ್ ಆಗಿದೆ. ಅನದರ್ ಆರ್ ಗೇಟದು ಪಿನ್ಸ್ ಇರುತ್ತಲ್ಲ, ಅಲ್ಲಿ ಒಂದು ಬಿ ಬಾರ್ ನಾಟ್ ಗೇಟ್ ಯೂಸ್ ಮಾಡಬೇಕು, ಇನ್ನೊಂದು ಸಿ. 2 ಇನ್ಪುಟ್ ಆರ್ ಗೇಟ್. ಔಟ್ಪುಟ್ ಏನಾಗಿದೆ, ಆ್ಯಂಡ್ ಗೇಟ್ ಆಫ್ ಅನದರ್ 1 ಇನ್ಪುಟ್ಟಿಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ 3 ಇನ್ಪುಟ್ ಆರ್ ಗೇಟ್ ತೊಗೋಬೇಕು. ಸಿ ಇದು, ದಿಸ್ ಒನ್ ಈಸ್ ಸಿ ಬಾರ್. ಸಿ ಬಾರ್ ಮತ್ತು ಡಿ ಮತ್ತು ಇ ಆರ್ ಗೇಟ್ ಕನೆಕ್ಟ್ ಆಗಿದೆ, ಆರ್ ಫಂಕ್ಷನ್ ಇದು. ನೆಕ್ಸ್ಟ್ ಅದರದ್ದು ಔಟ್ಪುಟ್ ಏನು ಮಾಡಬೇಕು, ಆ್ಯಂಡ್ ಗೇಟದು 3rd ಇನ್ಪುಟ್ ಇರುತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ಸಿಂಗಲ್ ಔಟ್ಪುಟ್ ಫಂಕ್ಷನ್ ಎಫ್ ಈಕ್ವಲ್ ಟು, ದಿಸ್ ಈಸ್ ಫಾರ್ ಪ್ರಾಡಕ್ಟ್ ಆಫ್ ಸಮ್ ಎಕ್ಸ್ಪ್ರೆಷನ್. ಇದು ಗೊತ್ತಾಯ್ತಲ್ಲ? ಸೊ ಇಂಪ್ಲಿಮೆಂಟೇಷನ್ ಆಫ್ ಪ್ರಾಡಕ್ಟ್ ಆಫ್ ಸಮ್ ಬೂಲಿಯನ್ ಎಕ್ಸ್ಪ್ರೆಷನ್. ಸೊ ಇದು ಆರ್ ಗೇಟ್ ಆಗಿರೋದ್ರಿಂದ ಇದು ಎ ಪ್ಲಸ್ ಬಿ ಅಥವಾ ಎ ಆರ್ ಬಿ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ? ರೀಡ್ ಮಾಡಬೇಕಾದ್ರೆ, ಸೊ ಮ್ಯಾಥಮೆಟಿಕಲ್ಲಾಗಿ ರೀಡ್ ಮಾಡಬೇಕಾದ್ರೆ ಎ ಪ್ಲಸ್ ಬಿ ಅಂತ ಹೇಳ್ತೀವಿ. ಬಟ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ರೀಡ್ ಮಾಡೋದಾದರೆ ಎ ಆರ್ಡ್ ಬಿ, ಬಿ ಬಾರ್ ಅಂದರೆ ಕಾಂಪ್ಲಿಮೆಂಟ್ ಆಫ್ ಬಿ ಆರ್ಡ್ ವಿತ್ ಸಿ, ಕಾಂಪ್ಲಿಮೆಂಟ್ ಆಫ್ ಸಿ ಆರ್ಡ್ ವಿತ್ ಡಿ ಆರ್ಡ್ ವಿತ್ ಇ ಅಂತ. ಗೊತ್ತಾಯ್ತಲ್ಲ? ಇದು ಆರ್ ಗೇಟದು. ಇಲ್ಲ ಅಂದರೆ ಹಾಗೆ ಮ್ಯಾಥಮೆಟಿಕಲಲ್ಲಾಗಿ ಹೇಳೋದಾದರೆ ಎ ಪ್ಲಸ್ ಬಿ, ಬಿ ಬಾರ್ ಪ್ಲಸ್ ಸಿ, ಸಿ ಬಾರ್ ಪ್ಲಸ್ ಡಿ ಪ್ಲಸ್ ಇ. ನೆಕ್ಸ್ಟ್ ಆ್ಯಂಡ್ ಗೇಟಿಗೆ ಇದನ್ನೆಲ್ಲ ಕನೆಕ್ಟ್ ಮಾಡ್ತೇವೆ. ಸೊ ಇದು ಸಮ್ ಆಗಿದೆ, ಈಚ್ ಒನ್ ಇಸ್ ಸಮ್. ನೆಕ್ಸ್ಟ್ ಇದನ್ನು ಪ್ರಾಡಕ್ಟಿಗೆ ಕನೆಕ್ಟ್ ಮಾಡಬೇಕಂದ್ರೆ ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು. ಸೊ ಫಸ್ಟು ಪ್ರಾಡಕ್ಟ್ ಆಫ್ ಸಮ್ ಆಗುತ್ತೆ. ಇದು ಎ ಪ್ಲಸ್ ಬಿ ಆರೇ ಆಗಿರ್ಬೋದು. ಅದು ನೆಕ್ಸ್ಟ್ ಇದಕ್ಕೆ ಇದು ಪ್ರಾಡಕ್ಟ್, ಇದಕ್ಕಿದು ಪ್ರಾಡಕ್ಟ್ ಆಗಿರುತ್ತೆ. ಎ ಪ್ಲಸ್ ಬಿ ಇಂಟು ಬಿ ಬಾರ್ ಪ್ಲಸ್ ಸಿ ಇಂಟು ಸಿ ಬಾರ್ ಪ್ಲಸ್ ಡಿ ಪ್ಲಸ್ ಇ. ಸೊ ದಿಸ್ ಈಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ POS Boolean expression. POS is product of some Boolean expressions. In the previous examples, we have seen that a simple SOP means sum of product Boolean expressions can be implemented using AND OR gates. So sum of product ಅಲ್ಲಿ ನಾವು ಏನು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ AND ಮತ್ತು OR ಗೇಟ್ದು ಯೂಸ್ ಮಾಡಿದ್ದು. The AND OR implementation is a 2-level implementation. In the first level, we implemented all product terms using AND gates. Product terms ಎಲ್ಲ AND gate ಅಲ್ಲಿ ಯೂಸ್ ಮಾಡಿದ್ದು ಫಸ್ಟ್. And in the second level ಏನು ಮಾಡಿದ್ವಿ, all product terms are logically ORed with using OR gate. ಈಗ ಸೆಕೆಂಡ್ ಲೆವೆಲಿಗೆ ಏನು ಮಾಡಿದ್ದು, ಆಲ್ ಪ್ರಾಡಕ್ಟ್ ಟರ್ಮ್ಸ್ನ ಆರ್ ಲಾಜಿಕಲಿ ಆರ್ಡ್ ಯೂಸಿಂಗ್ ಆರ್ ಗೇಟ್, ಆರ್ಡ್ ಮಾಡಿರೋದು ಯೂಸಿಂಗ್ ಆರ್ ಗೇಟಿಂದ. ಇನ್ ಕೇಸ್ ಆಫ್ POS ಎಕ್ಸ್ಪ್ರೆಷನ್, ಪ್ರಾಡಕ್ಟ್ ಆಫ್ ಸಮ್ ಎಕ್ಸ್ಪ್ರೆಷನ್, ವಿ ಯೂಸ್ ಆರ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಸಪೋಸ್ ಪ್ರಾಡಕ್ಟ್ ಆಫ್ ಸಮ್ಮಲ್ಲಿ ನಾವು ಆರ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಯೂಸ್ ಮಾಡಿದ್ರೆ, ಹಿಯರ್ ವಿ ಇಂಪ್ಲಿಮೆಂಟ್ ಆಲ್ ಸಮ್ ಟರ್ಮ್ಸ್ ಯೂಸಿಂಗ್ ಆರ್ ಗೇಟ್ಸ್ ಇನ್ ದಿ ಫಸ್ಟ್ ಲೆವೆಲ್ and all sum terms are logically ANDed using AND gate. ಸೊ ಎಲ್ಲ ಸಮ್ ಟರ್ಮ್ಸ್ನೆಲ್ಲ ಆರ್ ಗೇಟಲ್ಲಿ ಯೂಸ್ ಮಾಡ್ತೇವೆ ಇನ್ ದಿ ಫಸ್ಟ್ ಲೆವೆಲಲ್ಲಿ. ಓಕೆ, ನೆಕ್ಸ್ಟ್ ಆಲ್ ಸಮ್ ಟರ್ಮ್ಸ್ ಆರ್ ಲಾಜಿಕಲಿ ANDed ಯೂಸಿಂಗ್ AND ಗೇಟ್ ಟು ಗೆಟ್ ಪ್ರಾಡಕ್ಟ್ ಆಫ್ ಸಮ್ ಸಿಗತ್ತೆ ನಮಗೆ. ಅಂದರೆ ಎಲ್ಲ ಸಮ್ ಟರ್ಮ್ಸ್ನ ನಾವು ಆರ್ ಗೇಟಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ಫಸ್ಟ್ ಲೆವೆಲ್. ಎಲ್ಲ ಸಮ್ ಟರ್ಮ್ಸ್ನ ನಾವು ಲಾಜಿಕಲಿ ಆ್ಯಂಡೆಡ್ ಯೂಸಿಂಗ್ ಆ್ಯಂಡ್ ಗೇಟಲ್ಲಿ ಯೂಸ್ ಮಾಡ್ತೇವೆ. ಆಗ ನಮಗೆ ಸಿಗೋ ಔಟ್ಪುಟ್ ಏನಾಗಿರುತ್ತೆ, ಎಕ್ಸ್ಪ್ರೆಷನ್ಸ್
ಪ್ರಾಡಕ್ಟ್ ಆಫ್ ಸಮ್ ಆಗಿರುತ್ತೆ ಇನ್ ದಿ ಸೆಕೆಂಡ್ ಲೆವೆಲ್. We know that the logic gates are available in the integrated circuit ಅಂದರೆ IC ಪ್ಯಾಕೇಜಸ್ಸಲ್ಲಿ. ಎಲ್ಲ ಲಾಜಿಕ್ ಗೇಟ್ಸ್ ಎಲ್ಲಿ ನಮಗೆ ಅವೈಲೇಬಲ್ ಅಂತ ಹೇಳಿದ್ರೆ IC ಪ್ಯಾಕೇಜಸ್ಸಲ್ಲಿ ಸಿಗುತ್ತೆ. When we implement logic circuit using basic gates, we require ICs for AND, OR and NOT gate. Basic gates, logic circuit using basic gates ಇದೆಯಲ್ಲ, ಬೇಸಿಕ್ ಗೇಟ್ಸ್ ಯಾವುದೆಲ್ಲ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಫಾರ್ AND gate, OR gate ಮತ್ತು NOT gate. These are the basic gates. Many times it may happen that all gates from the IC packages are not required to build the circuit and those remaining gates are unused ಆಗಿರುತ್ತೆ. Consider a combinational circuit which requires 2 input AND gates and 1 input OR gate as shown in figure 7.9.6. ಇಲ್ಲಿ ನೋಡಿ, 2 input AND gate ಯೂಸ್ ಮಾಡಿರೋದು. 2 input AND gate IC ನಂಬರ್ ಬಂದು 7408. ಇದು ಫಸ್ಟ್ AND ಗೇಟ್, ಇದು ಸೆಕೆಂಡ್ AND ಗೇಟ್. 2 input ಸೆಕೆಂಡ್ AND ಗೇಟ್ ಇದು ಕೂಡ 2 input OR ಗೇಟ್, ಇದು ಸಿಂಗಲ್ದು. ಓಕೆ, ಟು ಇಂಪ್ಲಿಮೆಂಟ್ ಸಚ್ ಎ ಸರ್ಕ್ಯೂಟ್ ವಿ ರಿಕ್ವೈರ್ IC 7408 ಅಂದರೆ 2 input AND ಗೇಟ್ಸ್ ಬೇಕಾಗತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಆ್ಯಂಡ್ IC 7432, ಇದಕ್ಕೆ 7432 ಅಂತ ಹೇಳಿದ್ರೆ OR ಗೇಟ್, ಇದು 2 input OR gate. When we use these 2 ICs, we first find that 2 input AND gates are unused and 3 input OR gates are unused. Thus the utility factor is very poor. This utility factor can be increased by using universal gates to implement logic functions. ಅಂತ ಹೇಳಿದ್ರೆ, many times it may happen that all gates from the IC packages are not required to build the circuit and those remaining gates are unused ಆಗಿರುತ್ತೆ. ಸೊ ಕನ್ಸಿಡರ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ ಕನ್ಸಿಡರ್ ಮಾಡೋಣ. ಅಲ್ಲೇನು ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದರೆ AND ಗೇಟು, OR ಗೇಟು, NOT ಗೇಟ್ ಎಲ್ಲ ಇರುತ್ತೆ ಆ ಸರ್ಕ್ಯೂಟಲ್ಲಿ. ವಿಚ್ ರಿಕ್ವೈರ್ಸ್, ನಮಗಲ್ಲಿ ಬೇಕಾಗಿರೋದು 2 input AND ಗೇಟ್. ಅಂದರೆ 2 AND ಗೇಟ್ ಬೇಕಾಗಿದೆ, ಅದು 2 input AND ಗೇಟ್ ಆಗಿರಬೇಕು. ಆ್ಯಂಡ್ 1 input OR ಗೇಟ್ ಆಗಿದ್ದರೆ ಸಾಕು. ಅಂದರೆ ಇಲ್ಲಿ ನೋಡಿ, 7408 ಇಸ್ ದಿ AND ಗೇಟ್ IC ನಂಬರ್. ಅದು 7408 ಅಂದರೆ AND ಗೇಟದು IC ನಂಬರ್. 7432 ಅಂತ ಹೇಳಿದ್ರೆ OR ಗೇಟ್ದು IC ನಂಬರ್. ಗೊತ್ತಾಯ್ತಲ್ಲ. AND ಗೇಟು 2 input AND ಗೇಟ್ 2 ಬೇಕಾಗತ್ತೆ, 2 input OR ಗೇಟು 1 ಸಾಕು. ಗೊತ್ತಾಯ್ತಲ್ಲ. As shown in figure. To implement such a circuit, we require IC 7408. ಸೊ ಅಲ್ಲಿಗೆ IC 7408 ಬೇಕಾಗತ್ತೆ. ಇಲ್ಲಿ ಎಷ್ಟು ಇನ್ಪುಟ್ಸ್ ಇದೆ? ABCD ಅಂದರೆ 2 input AND ಗೇಟ್. ಇಲ್ಲಿ ದೇರ್ ಆರ್ A ಇಂದ D ತನಕ ಅಂದರೆ 4. 2 ಇನ್ಪುಟ್ಟದು AND ಗೇಟ್ ಬೇಕು. ಗೊತ್ತಾಯ್ತಲ್ಲ. ಅಂದರೆ ಒಂದು AND ಗೇಟಲ್ಲಿ 2 inputs ಇರೋ AND ಗೇಟ್ ಬೇಕಾಗತ್ತೆ. ಸೊ AB 2 input ಆಯಿತು, CD ಅನದರ್ 2 input. ಅಲ್ಲಿಗೆ ಟೋಟಲಿ 4 input ಆಗ್ತಾ ಇದೆ. ಅದಕ್ಕೆ 2 input AND ಗೇಟ್ಸ್. ಓಕೆ, ಆ್ಯಂಡ್ IC 7432 ಇಲ್ಲಿ. ಸೊ ಇದು 2 input OR ಗೇಟ್. ಇದು IC 7432 ಇದೆಯಲ್ಲ, ಅದು 2 input OR gate. When we use these 2 ICs, we find that 2 input AND gates are used and 3 input OR gates are unused ಆಗಿರುತ್ತೆ. Thus the utility factor is very poor. This utility factor can be increased by using universal gates. Utility factor increase ಆಗಬೇಕು ಅಂತ ಹೇಳಿದ್ರೆ ಈ ಥರ ನಾವು ಯೂಸ್ ಮಾಡೋದ್ರಿಂದ 2 input AND ಗೇಟ್ ಮತ್ತು 3 input OR ಗೇಟನ್ನು ನಾವು ಯೂಸ್ ಮಾಡೋದ್ರಿಂದ ವೇಸ್ಟ್. ಗೊತ್ತಾಯ್ತಲ್ಲ. ಹಾಗಾಗಿ ಯುಟಿಲಿಟಿ ಫ್ಯಾಕ್ಟರ್ ಏನಾಗುತ್ತೆ, ಅದರದ್ದು ವೆರಿ ಪುವರ್ ಆಗಿರುತ್ತೆ. ಸೊ ಯುಟಿಲಿಟಿ ಫ್ಯಾಕ್ಟರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಯೂಸಿಂಗ್ ಯೂನಿವರ್ಸಲ್ ಗೇಟ್ ಟು ಇಂಪ್ಲಿಮೆಂಟ್ ಲಾಜಿಕ್ ಫಂಕ್ಷನ್. ಸೊ ಯೂನಿವರ್ಸಲ್ ಗೇಟ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ ಲಾಜಿಕ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡುವಾಗ. ಗೊತ್ತಾಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್.